ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಆಗಿರುವಂತಹ ಕಳ್ಳತನ ಪ್ರಕರಣ ಹಂತ ಹಂತವಾಗಿ ಯಾವ ರೀತಿ ಇವರು ದುಡ್ಡನ್ನು ದೋಚಿದ್ರು. 2025 ಮಾರ್ಚ್ನಲ್ಲಿ ಕೆಲಸಕ್ಕೆ ಸೇರಿದ್ರಂತೆ ಇವರು 8 ಜನ. ಬರ್ತಿದ್ದಂಗೆ ಇವ್ರ ಕೆಲಸ ಶುರುವಾಗಿದ್ದೇನು ಅಂದ್ರೆ ಹುಂಡಿ ಕನ್ನ ಹಾಕೋದು. ಒಟ್ಟು 8 ಜನ. 8 ಜನದಲ್ಲಿ 6 ಜನ ಮೊದಲು ಕೆಲಸ ಶುರು ಮಾಡ್ಕೊಂಡ್ರು. ಮೊದಲು ಮೆಲ್ಲಕ್ಕೆ ಸಣ್ಣ ಸಣ್ಣ ಅಮೌಂಟಿಂದ ಶುರುವಾಯಿತು, 100, 200, 500 ಹೀಗೆ. ಆಮೇಲೆ ಇದನ್ನಿಸ್ತು, ಇದು ಒಳ್ಳೆಯ ಇದು ಎಷ್ಟು ಬಗೆದರೂ ಕೂಡ ಬರುತ್ತೆ. ಹೀಗಾಗೇನು ಅಂತಂದರೆ ಆ ಕಳ್ಳತನದ ಪ್ರಮಾಣವನ್ನು ದೊಡ್ಡದು ಮಾಡ್ತಾ ಹೋದರು. ನೋಡಿ, ನಾವು ಸ್ಕ್ರೀನ್ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಅದೆಷ್ಟು ಬೆಳ್ಳಿ, ಅದೆಷ್ಟು ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ. ಆಸ್ತಿ ಪಾಸ್ತಿ ಮಾಡಿದ್ದಾರೆ. 8 ಜನರಲ್ಲಿ 7 ಮಂದಿ ಆರೋಪಿಗಳು ತಂದೆ ಹೆಸರಲ್ಲಿ, ತಾಯಿ ಹೆಸರಲ್ಲಿ, ಸ್ನೇಹಿತರ ಹೆಸರಲ್ಲಿ ಹೀಗೆ ಆಸ್ತಿ ಖರೀದಿ ಮಾಡಿದ್ದಾರೆ. ಸೊ ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿನ್ನೆ ಆದಂಥ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಯಾರ್ಯಾರು ರಾಜೀನಾಮೆ ಕೊಟ್ಟರು, ನಿಮ್ಮ ಸೇವೆ ಸಾಕು ಅಂತ ಕೈ ಮುಗಿದು ಕಳಿಸಿರೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂತಂದರೆ ಇದರ ವಿಚಾರಣೆ ಕೂಡ ತೀವ್ರ ಆಗಿರೋದು. ಏನು ಹೇಳ್ತೀರಿ? ಹೌದು ರಂಗನಾಥ್, ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಏನು ಮಂಥನವನ್ನು ಮಾಡಲಿಕ್ಕೆ ನಿನ್ನೆ ಟ್ರಸ್ಟ್ನ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಟ್ರಸ್ಟ್ನ ಸಭೆಯಲ್ಲಿ ಸುಮಾರು 5 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆದಿದೆ. ರಾಮ ಮಂದಿರದಲ್ಲಿ ಇದುವರೆಗೆ ಬಂದಿರತಕ್ಕಂತಹ ಕಳ್ಳತನದ ಆರೋಪಗಳು ಮತ್ತು ಹೇಗೆ ವ್ಯವಸ್ಥೆಯಲ್ಲಿ ಲೋಪ ಆಯಿತು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಯಾರು ರಾಜೀನಾಮೆಯನ್ನು ಕೊಟ್ಟಿದ್ರು, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಆದಂಥ ಅನಿಲ್ ಮಿಶ್ರಾ, ಇವರಿಬ್ಬರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ರಾಜೀನಾಮೆಯನ್ನು ಅಂಗೀಕರಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಖಜಾಂಚಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ರಾಜೀನಾಮೆಯನ್ನು ಅಂಗೀಕರಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ಇವರಿಬ್ಬರಿಗೂ ಕೂಡ ಕಳಂಕರಹಿತ ಮುಗ್ಧ ಅನ್ನುವಂಥ ನಿಟ್ಟಿನಲ್ಲಿ ಅವರು ಘೋಷಣೆಯನ್ನ ಮಾಡ್ತಾರೆ. ಇದು ಈಗ ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತಹದ್ದು. SIT ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದೆ. ಇವರಿನ್ನ SIT ಇಬ್ಬರ ವಿಚಾರಣೆಯನ್ನ ನಡೆಸೋದು ಕೂಡ ಬಾಕಿ ಇದೆ. SIT ವಿಚಾರಣೆ ಪೂರ್ಣಗೊಳ್ಳುವ ಮೊದಲೇ, ತನಿಖೆ ಮುಕ್ತಾಯ ಆಗುವ ಮೊದಲೇ ಇವರಿಬ್ಬರನ್ನ ಟ್ರಸ್ಟ್ನ ಖಜಾಂಚಿಯೇ ಮುಗ್ಧ ಹಾಗೂ ಕಳಂಕರಹಿತ ಅನ್ನುವಂಥದ್ದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ಚಂಪತ್ ರಾಯ್ ಅವರಿಗೆ ಈ ವಿಚಾರವೇ ತಿಳಿದಿರಲಿಲ್ಲ. ಈ ಎಲ್ಲ ವಿಚಾರದಲ್ಲೂ ಕೂಡ ಇವರು ಮುಗ್ಧರಾಗಿದ್ರು ಅನ್ನುವಂತಹದನ್ನ ಗೋವಿಂದ ಗಿರಿ ಅವರು ಘೋಷಣೆಯನ್ನ ಮಾಡಿದ್ದಾರೆ, ಖಜಾಂಚಿ ಅವರು. ಇದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಈ 8 ಮಂದಿ ಆರೋಪಿಗಳಲ್ಲಿ ಏನು ದೇಣಿಗೆ ಹಣವನ್ನ ಕದಿತಾ ಇದ್ರು, ಈ 8 ಮಂದಿ ಆರೋಪಿಗಳಿಗೆ ಏನು ಬಂಧಿತರಾಗಿದ್ದಾರೆ. ಇವರು ಕಳೆದ 1 ವರ್ಷದ ಹಿಂದೆ ನೇಮಕಗೊಂಡಿದ್ರು. ಮಾರ್ಚ್ 2025ರಲ್ಲಿ ಇವರು 8 ಜನರನ್ನ ನೇಮಕ ಮಾಡಲಾಗಿತ್ತು. ಇವರು 2-3 ತಿಂಗಳ ನಂತರ, ನೇಮಕಾದ 2-3 ತಿಂಗಳ ನಂತರ ಹಣವನ್ನ ಕದಿಲಿಕ್ಕೆ ಶುರು ಮಾಡ್ತಾರೆ ಅನ್ನುವಂಥದ್ದನ್ನ SIT ಕಂಡುಕೊಂಡಿರುವಂತಹದ್ದು. ಈಗ ಅವರು ಮೊದಲು 500 ರೂಪಾಯಿ ನೋಟ್ಗಳನ್ನ ಕದಿಲಿಕ್ಕೆ ಶುರು ಮಾಡ್ತಾರೆ. ನಂತರ 500 ರೂಪಾಯಿನ 10 ನೋಟ್ಗಳನ್ನ ಕದಿಲಿಕ್ಕೆ ಶುರು ಮಾಡ್ತಾರೆ. ನಂತರ 50,000ದ ಒಂದೊಂದು ಬಂಡಲ್ ಅನ್ನೇ ಎಗರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ವ್ಯವಸ್ಥಿತವಾಗಿ ಈ 8 ಮಂದಿಯೂ ಕೂಡ ಹಣವನ್ನ ಕದಿತಾ ಇದ್ರು ನಿರಂತರವಾಗಿ ಕಳೆದ 1 ವರ್ಷದಿಂದ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮತ್ತೆ ಇವರು ಕದ್ದ ಹಣವನ್ನ ಇವರು ಅಯೋಧ್ಯೆಯ ಹೊರಗಡೆ ಇನ್ವೆಸ್ಟ್ ಮಾಡ್ತಾ ಇದ್ರು, ಭೂಮಿಯನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಅವರ ಹೆಸರಲ್ಲಿ ತಗೊಳ್ತಿರ್ಲಿಲ್ಲ, ಅವರ ಕುಟುಂಬಸ್ಥರ ಹೆಸರಿನಲ್ಲಿ ಅವರು ಜಮೀನನ್ನ ಮಾಡ್ತಾ ಇದ್ರು, ಬಂಡವಾಳನ ಹೂಡಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತದ್ದು. ಈ 8 ಮಂದಿಯ ಪೈಕಿ 7 ಮಂದಿ ಜಮೀನಿನ ಮೇಲೆ ಹೂಡಿಕೆಯನ್ನ ಮಾಡಿದ್ರು, ಇನ್ನೊಬ್ಬ ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ದ. ಈ ಹಣವನ್ನೆಲ್ಲವನ್ನು ಕೂಡ ಈಗ ರಿಕವರ್ ಮಾಡಲಾಗಿದೆ. 79 ಲಕ್ಷ ಹಣವನ್ನ ರಿಕವರ್ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಭಕ್ತಿ ಭಾವಗಳಿದೆಯಲ್ಲ, ಅದನ್ನ ಯಾವತ್ತೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಲಕ್ಷ್ಮೀ ನಾರಾಯಣನ್ ಅಂತ ಒಬ್ಬ IAS ಅಧಿಕಾರಿ, ಅವ್ರ ತಾಯಿಗೆ ರಾಮನಾಮ ಬರೆಯುವಂಥ ಒಂದು ಪದ್ಧತಿ ಅವ್ರು ಮೊದಲಿಂದನೂ ಕೂಡ 20 ವರ್ಷ ಬರೆದಿದ್ರು. ತನ್ನ ಜೀವಿತಾವಧಿನಲ್ಲಿ ಏನೇನು ದುಡಿದಿದ್ರು ಅದೆಲ್ಲ ದುಡ್ಡು ಅವರಮ್ಮ ಕೊಟ್ಟಿರುವಂಥ ಚಿನ್ನ ಎಲ್ಲವನ್ನೂ ಸೇರಿಸಿ ಅವ್ರು ಮಾಡಿದ್ದೇನು ಅಂತಂದರೆ ತುಳಸಿ ರಾಮಾಯಣದ ಚಿನ್ನದ ಪುಸ್ತಕವನ್ನು ದಾನ ಮಾಡಿದರು. 24 ಕ್ಯಾರೆಟ್ 4 kg ಚಿನ್ನ ಬಳಸಿದ್ದಾರೆ. 150 kg ತೂಗುತ್ತದು. ಬೇರೆ ಬೇರೆ ಲೋಹಗಳನ್ನು ಬಳಸಿದ್ದಾರೆ. ಚಿನ್ನದ ತಗಡಲ್ಲಿ 24 ಕ್ಯಾರೆಟ್ ಚಿನ್ನದ ತಗಡಲ್ಲಿ ರಾಮಚರಿತ ಮಾನಸ, ಈ ತುಳಸಿ ರಾಮಾಯಣ ಅಂತ ಹೇಳ್ತೀವಲ್ಲ ನಾವು, ಅದು ಆ ಪುಸ್ತಕನೇ ನಾಪತ್ತೆಯಾಗಿತ್ತು ಅನ್ನುವಂಥ ಸುದ್ದಿ ಹಬ್ಬಿಟ್ಟಿತ್ತು. ಈಗೇನೋ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಲ್ಲ ಆ ಪುಸ್ತಕ ಇದೆ ಅಂತ. ಸೊ ಇದು ಸಂಗತಿ. ಕದಿಯುವಂಥವ್ರಿಗೆ ಈ ಮೌಲ್ಯಗಳೆಲ್ಲ ಅರ್ಥವಾಗುತ್ತಾ? ನೋಡಿ, ಸಂಗತಿ ಇದು.